ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ದೃಷ್ಟಾಂತ ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ. ಇದರಿಂದ ನಿಮಗೆ ದೃಷ್ಟಾಂತ ಅಲಂಕಾರದ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಹಾಗಿದ್ರೆ ದೃಷ್ಟಾಂತ ಅಲಂಕಾರ ಅಂತ ಅಂದ್ರೆ ಏನು ನೋಡೋಣ. ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ ಎನ್ನುವರು. ಗಮನಿಸಿ, ಇಲ್ಲಿ ಎರಡು ಬೇರೆ ಬೇರೆ ವಾಕ್ಯಗಳಿದೆ. ಅದು ಅರ್ಥಬದ್ಧವಾಗಿದೆ, ಆದರೆ ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ಇದೆ ಅಂತ ಇಲ್ಲಿ ಹೇಳುವಂಥದ್ದಾಗಿದೆ. ನೋಡಿ, ಬಿಂಬ ಪ್ರತಿಬಿಂಬ ಅಂತ ಹೇಳಿದ್ರೆ ಈಗ ಯಾವ ರೀತಿ ಉದಾಹರಣೆ ತಗೋಬಹುದು ಅಂತ ಹೇಳಿದ್ರೆ, ಕನ್ನಡಿಯಲ್ಲಿ ನಾವು ನಿಂತಾಗ ನಮ್ಮ ಬಿಂಬ ಪ್ರತಿಬಿಂಬದಂತೆ ಕಾಣುತ್ತೆ ಅಲ್ವಾ. ಇಲ್ಲೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಬೇರೆ ಬೇರೆ ವಾಕ್ಯಗಳಿರುತ್ತೆ. ಆ ವಾಕ್ಯಗಳು ಅರ್ಥದಿಂದ ಕೂಡಿರುತ್ತೆ. ಆದರೆ ಆ ವಾಕ್ಯಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ವಾಕ್ಯಕ್ಕೂ ಮತ್ತೊಂದು ವಾಕ್ಯಕ್ಕೂ ಬಿಂಬ ಪ್ರತಿಬಿಂಬದಂತೆ ಅದು ಕಾಣಿಸ್ತಾ ಇರತ್ತೆ. ಅದರಿಂದ ನಮಗೆ ಗೊತ್ತಾಗುತ್ತೆ ಇದು ದೃಷ್ಟಾಂತ ಅಲಂಕಾರ ಅಂತ. ನೀವು ಸುಲಭವಾಗಿ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ದೃಷ್ಟಾಂತ ಅಂತ ಬಂದಾಗ ಬಿಂಬ ಪ್ರತಿಬಿಂಬ ಅಂದರೆ ಕನ್ನಡಿ ಎನ್ನುವಂಥ ಒಂದು ವರ್ಡ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ನೀವು ಅದನ್ನು ಬರಿಬೋದಾಗಿರುತ್ತೆ. ಇಲ್ಲಿ ಗಮನಿಸಿ, ಬಿಂಬ ಪ್ರತಿಬಿಂಬ ಅಂತ ಹೇಳಿದ್ರೆ ಬಿಂಬ ಪ್ರತಿಬಿಂಬ ಅಂತ ಹೇಳಿದ್ರೆ ತಾನು ಮತ್ತು ಕನ್ನಡಿಯಲ್ಲಿ ಕಾಣುವ ತನ್ನ ಪ್ರತಿಬಿಂಬವಿದ್ದ ಹಾಗೆ. ಈಗಾಗಲೇ ಹೇಳಿದೆ ಅಲ್ವಾ ನಾನು, ನಾವು ನಿಂತ್ಕೊಂಡಾಗ ಕನ್ನಡಿಯಲ್ಲಿ ನಮ್ಗೆ ಪ್ರತಿಬಿಂಬ ಹೇಗೆ ಕಾಣುತ್ತೋ ಹಾಗೆ ಈ ಬಿಂಬ ಪ್ರತಿಬಿಂಬ ಅನ್ನುವಂಥದ್ದು. ಹೀಗೆ ವರ್ಣಿಸುವಂತಹ ವಿಷಯಕ್ಕೆ ಬೇರೊಂದು ವಿಷಯದ ದೃಷ್ಟಾಂತವು ಪ್ರತಿಬಿಂಬದ ಹಾಗೆ ಕಾಣುವಂತಿದ್ದರೆ ಅದು ದೃಷ್ಟಾಂತ ಅಲಂಕಾರವಾಗುತ್ತದೆ. ನಾವು ಈಗ ಎರಡು ವಾಕ್ಯಗಳನ್ನು ನಾವು ತಗೊಂಡಿದ್ದೀವಿ. ಆ ಎರಡು ವಾಕ್ಯಗಳಲ್ಲಿ ವರ್ಣನೆಯನ್ನ ಮಾಡಬೇಕಾದ್ರೆ ಯಾವ ರೀತಿ ಪ್ರತಿಬಿಂಬದಂತೆ ಅದು ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಉದಾಹರಣೆ ಸಮೇತ ಈಗ ನೋಡೋಣ. ಇಲ್ಲಿ ಗಮನಿಸಿ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಹೇಳಿದ ತಕ್ಷಣ ನಮಗೆ ಅನ್ಸುತ್ತೆ ಇದು ಗಾದೆ ಮಾತಲ್ವಾ ಅಂತ. ಖಂಡಿತ ಗಾದೆ ಮಾತು ರೀತಿಯಲ್ಲೇ ಬರುವಂಥದ್ದು. ನಾವು ದೃಷ್ಟಾಂತ ಅಲಂಕಾರವನ್ನು ಮಾಡಬೇಕಾದ್ರೆ ಈ ರೀತಿಯ ಉದಾಹರಣೆಗಳೇ ನಮಗೆ ಬರುವಂಥದ್ದು. ಸೊ ಒಂದು ಬಿಂಬ ಪ್ರತಿಬಿಂಬವನ್ನು ನೀವು ನೆನಪಲ್ಲಿಟ್ಕೋಬೋದು, ಕನ್ನಡಿ ಎನ್ನುವಂತಹ ಒಂದು ಕೀವರ್ಡ್ನ ನೆನಪಲ್ಲಿಟ್ಕೋಬೋದು. ಇನ್ನೊಂದು ಸ್ವಲ್ಪ ಇದು ಗಾದೆ ಮಾತಿನ ಥರನೇ ಇದು ಬರೋದ್ರಿಂದ ನಾವು ಸುಲಭವಾಗಿ ದೃಷ್ಟಾಂತ ಅಲಂಕಾರವನ್ನು ನಾವು ಬರಿಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಗಮನಿಸಿ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಯಾವ ರೀತಿ ಬರೀತೀರಾ ಇಲ್ಲಿ ಗಮನಿಸ್ಕೊಳ್ಳಿ. ಈ ಎರಡೂ ವಾಕ್ಯಗಳು ಕೂಡ ಅಂದರೆ ತಾಯಿಗಿಂತ ಬಂಧುವಿಲ್ಲ ಅನ್ನುವಂಥದ್ದು ಒಂದು ವಾಕ್ಯ ಆಗಿರುತ್ತೆ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನುವಂಥದ್ದು ಇನ್ನೊಂದು ವಾಕ್ಯ ಆಗಿರುತ್ತೆ. ನಾವು ಉಪಮೇಯ ಉಪಮಾನದಲ್ಲಿ ಮಾತಾಡೋ ಹಾಗಿದ್ರೆ ಇದು ಉಪಮೇಯ ಆಗತ್ತೆ, ಇದು ಉಪಮಾನ ಆಗತ್ತೆ. ಈ ಉಪಮೇಯ ಉಪಮಾನ ಏನಾಗಿರಬೇಕು, ಅರ್ಥ ಸಾದೃಶ್ಯದಿಂದ ಕೂಡಿರಬೇಕು. ಅರ್ಥಬದ್ಧವಾಗಿದೆ ಅಲ್ವಾ. ತಾಯಿಗಿಂತ ಯಾರು ಕೂಡ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಉಪ್ಪಿಲ್ಲ ಅಂತ ಹೇಳಿದ್ರೆ ರುಚಿನೇ ಇರೋದಿಲ್ಲ ಅಲ್ವಾ. ಅರ್ಥಬದ್ಧವಾಗಿ ಕೂಡಿದೆ. ಮತ್ತೆ ಇದು ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ಇರಬೇಕು ಅಲ್ವಾ. ಕನ್ನಡಿ ತರ ಇದು ಇದೆ. ಅಂದ್ರೆ ಯಾವ ರೀತಿ ಬರೀತೀರಾ ಅಂದ್ರೆ ಈ ಎರಡೂ ವಾಕ್ಯಗಳು ಹೋಲಿಕೆಯಿಂದ ಒಂದರ ಪ್ರತಿಬಿಂಬ ಮತ್ತೊಂದು ಎನಿಸಿದೆ ಅಲ್ವಾ. ಒಂದರ ಬಿಂಬ ಇನ್ನೊಂದು ಏನಾಗ್ತಾ ಇರೋದು ಪ್ರತಿಬಿಂಬವನ್ನ ಅದು ತೋರಿಸ್ತಾ ಇದೆ ಅಲ್ವಾ. ಹಾಗಾಗಿ ಇಲ್ಲಿ ತಾಯಿ ಮತ್ತು ಉಪ್ಪು ಹೋಲಿಕೆಯಲ್ಲ ಅಲ್ವಾ. ತಾಯಿನೇ ಬೇರೆ, ಉಪ್ಪೇ ಬೇರೆ. ಆದರೆ ಸಂಪೂರ್ಣವಾಗಿ ವಾಕ್ಯ ರಚನೆ ಆದಾಗ ಏನಾಗ್ತಾ ಇದೆ, ಒಂದು ವಾಕ್ಯ ಇನ್ನೊಂದು ವಾಕ್ಯವನ್ನು ಏನ್ ಮಾಡ್ತಾ ಇದೆ, ಅದು ಬಿಂಬ ಪ್ರತಿಬಿಂಬ ತರ ಅದು ತೋರಿಸ್ತಾ ಇದೆ. ಹಾಗಾಗಿ ದೃಷ್ಟಾಂತ ಅಲಂಕಾರ ಅನ್ನುವಂಥದ್ದು ಆಗಿರುತ್ತೆ ಇದು. ಇಲ್ಲಿ ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಅಷ್ಟೇ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವಂಥದ್ದು ಒಂದು ವಾಕ್ಯ ಆಗಿರುತ್ತೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂಥದ್ದು ಒಂದು ವಾಕ್ಯ ಆಗಿರುತ್ತೆ. ಈ ಎರಡೂ ವಾಕ್ಯಗಳು ಕೂಡ ಏನಾಗಿದೆ, ಹೋಲಿಕೆಯಿಂದ ಒಂದರ ಪ್ರತಿಬಿಂಬ ಮತ್ತೊಂದು ಎನಿಸಿದೆ ಅಲ್ವಾ. ಒಂದರ ಬಿಂಬ ಇನ್ನೊಂದು ಪ್ರತಿಬಿಂಬ ತೋರಿಸ್ತಾ ಇದೆ. ಇಲ್ಲಿ ಮಾತು ಮತ್ತೆ ಊಟ ಹೋಲಿಕೆಯಲ್ಲ, ಅವೆರಡು ಕೂಡ ಏನಾಗಿದೆ, ಬೇರೆ ಬೇರೆ. ಈ ರೀತಿ ನೀವು ಪರೀಕ್ಷೆಯಲ್ಲಿ ಅದನ್ನ ಬರಿಬೇಕಾಗತ್ತೆ. ಈ ರೀತಿ ಬರೆದು ಇದನ್ನ ನಾವು ಸಮನ್ವಯ ಅಂತ ನಾವು ಬರೀಬಹುದು. ಇದನ್ನ ಬರೆದು ನೀವು ಕೆಳಗಡೆ, ಹಾಗಾಗಿ ಇದು ದೃಷ್ಟಾಂತ ಅಲಂಕಾರ ಅನ್ನುವಂಥದ್ದನ್ನ ನೀವಲ್ಲಿ ಬರಿಬೇಕಾಗತ್ತೆ. ಹೀಗೆ ಇನ್ನೊಂದಷ್ಟು ಉದಾಹರಣೆಗಳ ಸಮೇತ ನೀವು ಮಾಡಿದ್ರೆ ನಿಮಗೆ ಇನ್ನೂ ಈಸಿಯಾಗಿ ಎಕ್ಸಾಮಲ್ಲಿ ನೀವು ಮಾರ್ಕ್ಸನ್ನು ನೀವು ಪಡ್ಕೊಳ್ಳೋದಕ್ಕೆ
ಸಹಾಯ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗಿದೆಯೋ ಅವರಿಗೆ ಶೇರ್ ಮಾಡುವುದನ್ನು ಮರೆಯದಿರಿ. ಇಲ್ಲಿಯ ತನಕ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.